ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಆರಾಮಾಗಿದ್ದೀರಾ ಅನ್ಕೊಂಡಿದೀನಿ. ಸಾಮಾನ್ಯವಾಗಿ ನಾವು ತುಂಬಾ ತರ ಸಾಂಬಾರ್ಗಳನ್ನ ತಿಂದಿರ್ತೀವಿ, ಆದ್ರೆ ಇದು ಒಂದು ಟ್ರೆಡಿಷನಲ್ ಸಾಂಬಾರು, ಎಲ್ಲರಿಗೂ ಇಷ್ಟ ಆಗುವಂತಹ ಒಂದು ಮಿಕ್ಸ್ ವೆಜಿಟೇಬಲ್ ಸಾಂಬಾರು. ಜಸ್ಟ್ ನಿಮ್ಗೆ ಒಂದು 10 ನಿಮಿಷದೊಳಗಡೆ ಆಗೋಗ್ಬಿಡತ್ತೆ. ತುಂಬಾ ಹೊತ್ತು ಟೈಮ್ ನ ತಗೊಂಡು ಸಾಂಬಾರ್ ಮಾಡಕ್ ಆಗಲ್ಲಪ್ಪ ನಮ್ ಕೈಯಲ್ಲಿ ಅನ್ನೋರ್ಗೆ ಒಂದು ಈಸಿ ರೆಸಿಪಿ ಅಂತಾನೆ ಹೇಳ್ಬೋದು. ಆದಷ್ಟು ಬೇಗ ಕ್ವಿಕ್ ಆಗಿ ಮಾಡ್ಕೊಳ್ಳುವಂತಹ ಒಂದು ಸಾಂಬಾರು. ನನಗ್ ಸಾಂಬಾರೇ ಮಾಡಕ್ ಬರಲ್ಲ ಅನ್ನೋರು ಕೂಡ ಈ ಸಾಂಬಾರ್ನ ಮಾಡ್ಬೋದು. ಅದು ಹೇಗೆ ಅಂತ ಇವತ್ತು ನಾನು ನಿಮ್ಗೆ ಸಿಂಪಲ್ ಅಂಡ್ ಈಸಿಯಾಗಿ ಹೇಳ್ಕೊಡ್ತೀನಿ. ಯಾರೆಲ್ಲ ಹೊಸಬ್ರು ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಇರುವಂತ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇವಾಗ ಫಸ್ಟ್ ಒಂದು ಕುಕ್ಕರ್ ನ ತಗೋಬೇಕಾಗತ್ತೆ. ನಿಮಗ್ ಟೈಮ್ ಇತ್ತು ಅಂತ ಅಂದ್ರೆ ನೀವು ಫುಲ್ ಕಂಪ್ಲೀಟ್ ರೆಸಿಪಿನ ಪಾತ್ರೆನಲ್ಲಿ ಕೂಡ ಮಾಡ್ಕೊಳ್ಬಹುದು. ನಾನು ಇವಾಗ ಕುಕ್ಕರ್ ಅಲ್ಲಿ ಮೊಸರು ದಾಲು ಹಾಗೇನೆ ಮಾಮೂಲಿ ಬೇಳೆ ಏನ್ ಬರುತ್ತಲ್ವ ಅದನ್ನ ತೊಳೆದ್ಬಿಟ್ಟು ಸೇರಿಸ್ಕೊಳ್ತಾ ಇದೀನಿ. ನೀವು ಬೇಕಾದ್ರೆ ಕಂಪ್ಲೀಟ್ ಆಗಿ ನಾರ್ಮಲ್ ಬೇಳೆ ಹಾಕಿನೇ ಮಾಡ್ಬೋದು, ಇಲ್ಲ ಅಂತಂದ್ರೆ ಕಂಪ್ಲೀಟ್ ಆಗಿ ಮೊಸರು ದಾಲ್ ಕೂಡ ಹಾಕಿ ಮಾಡ್ಬೋದು. ಎರಡು ಮಿಕ್ಸ್ ಮಾಡಿ ಮಾಡೋದ್ರಿಂದ ಸಾಂಬಾರ್ ಥಿಕ್ನೆಸ್ ಚೆನ್ನಾಗಿರತ್ತೆ ಅಂತ ನಾನು ಎರಡನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದೀನಿ. ಇವಾಗ ಇದಕ್ಕೆ ನಾನು ಬೇಯೋದಕ್ಕೆ ಎಷ್ಟು ನೀರ್ ಬೇಕಲ್ವಾ ಅಷ್ಟು ನೀರನ್ನ ಹಾಕ್ಬಿಟ್ಟು ಒಂದು 4 ವಿಷಲ್ ಆಗುವಷ್ಟು ಕೂಗಿಸ್ಕೊಂಡಿದ್ದೆ. ಸೊ ಉಪ್ಪನ್ನ ಹಾಕೋದಕ್ಕೆ ಹೋಗ್ಬೇಡಿ, ಉಪ್ಪು ಹಾಕಿದ್ರೆ ಬೇಳೆ ಬೇಯೋದಿಲ್ಲ. ಇವಾಗ ನಾನ್ ಮೊದ್ಲೇ ಹೇಳ್ದಂಗೆ ಸಾಂಬಾರ್ ಮಾಡಕ್ ಬರ್ದೇ ಇರೋರು ಕೂಡ ಮಾಡ್ಬೋದು ಅಂತ ಹೇಳಿರೋದ್ರಿಂದ ಅವ್ರಿಗೆ ಪ್ರತಿಯೊಂದು ಹೇಳ್ಕೊಡ್ಬೇಕಾಗತ್ತೆ. ಹಂಗಾಗಿ ಬೇಳೆ ಬೇಯ್ಬೇಕಾದ್ರೆ ಉಪ್ಪನ್ನ ಹಾಕ್ಬೇಡಿ, ಬೇಳೆ ಬೇಯೋದಿಲ್ಲ. ಬೇಳೆ ನೀಟಾಗಿ ಬೆಂದಿದ ನಂತರ ನಿಮ್ಗೆ ಯಾವ್ದೆಲ್ಲಾ ವೆಜಿಟೇಬಲ್ಸ್ ಇಷ್ಟ ಇದೆ ಅದನ್ನ ತಗೊಳ್ಳಿ. ಅದ್ರಲ್ಲಿ ಸ್ಪೆಷಲ್ ಆಗಿ ನೀವು ತಗೋಬೇಕಾಗಿರೋದು ಸಾಂಬಾರ್ ಸೌತೆಕಾಯಿ, ಹಾಗೇನೆ ಪೊಟ್ಯಾಟೊ ಮತ್ತೆ ಮೂಲಂಗಿ, ಇದಿಷ್ಟನ್ನು ತಗೋಬೇಕು. ಹಾಗೆ ನುಗ್ಗೆಕಾಯಿನ ತಗೋಬೇಕು. ನಾನು ಇವಾಗ್ಲೇ ನುಗ್ಗೆಕಾಯಿನ ಹಾಕೊಳ್ಳೋದಿಲ್ಲ, ನಾನು ಯಾವಾಗ ಹಾಕ್ತೀನಿ ಅಂತ ಮುಂದೆ ಹೇಳ್ತೀನಿ. ಇವಾಗ ಒಂದು ಮೀಡಿಯಂ ಸೈಜ್ ಟೊಮ್ಯಾಟೊನ ಕಟ್ ಮಾಡಿ ಸೇರಿಸ್ಕೊಂಡಿದೀನಿ. ನಿಮ್ಗೆ ಏನಾದ್ರು ಟೊಮೆಟೊ ಇಷ್ಟ ಪಡ್ತೀರಾ ಅಂತ ಅಂದ್ರೆ, ಅಥವಾ ಸಾಂಬಾರಲ್ಲಿ ಟೊಮೆಟೊ ಇದ್ರೆ ಇನ್ನೂ ಇಷ್ಟ ಆಗತ್ತೆ ಅನ್ನೋರು ಇನ್ನೂ ಒಂದು ಹಾಕೋಬಹುದು. ಇದೇ ತರಕಾರಿಗೆ ನಿಮ್ಗೆ ಯಾವ್ದೆಲ್ಲ ಇಷ್ಟ ಆಗತ್ತೆ ವೆಜಿಟೇಬಲ್ಸ್, ಫಾರ್ ಎಕ್ಸಾಂಪಲ್ ಬದನೆಕಾಯಿ ಹಾಕೊಳ್ಬಹುದು, ಇಲ್ಲ ಅಂತ ಅಂದ್ರೆ ನಿಮ್ಗೆ ಇಷ್ಟ ಅಂತ ಅಂದ್ರೆ ಬೆಂಡೆಕಾಯಿ ಕೂಡ ನೀವು ಸೇರಿಸ್ಕೊಳ್ಬಹುದು. ನಿಮ್ಗೆ ಏನೆಲ್ಲ ಇಷ್ಟ ಆಗತ್ತೆ ಅದನ್ನ ಹಾಕೊಳ್ಳಿ. ನಂತರ ಇದಕ್ಕೆ ಒಂದ್ ಸ್ವಲ್ಪ ಕಲ್ಲುಪ್ಪನ್ನ ಹಾಕೊಳ್ತಾ ಇದೀನಿ. ಈಗ ಆಲ್ರೆಡಿ ಬೇಳೆ ಬೆಂದಿರೋದ್ರಿಂದ ನಾವು ಈ ಟೈಮಲ್ಲಿ ಉಪ್ಪನ್ನ ಹಾಕೋಬಹುದು. 1 ಚಮಚ ಆಗೋಷ್ಟು ಕಲ್ಲುಪ್ಪು, ಹಾಗೇನೆ 1/4 ಚಮಚ ಆಗೋಷ್ಟು ಅರ್ಶಿನದ ಪುಡಿ, ಮತ್ತೆ ಬೇಯೋದಕ್ಕೆ ಎಷ್ಟು ಬೇಕು ಅಂತ ನೋಡ್ಕೊಂಡು ನೀವು ನೀರನ್ನ ಅಡ್ಜಸ್ಟ್ ಮಾಡ್ಕೊಂಡು ಕುಕ್ಕರ್ ಅಲ್ಲಿ ಒಂದು 2 ವಿಷಲ್ ಆಗುವಷ್ಟು ಕೂಗಿಸ್ಕೊಳ್ಳಿ. ಪಾತ್ರೆನಲ್ಲಿ ಮಾಡ್ತೀರಾ ಅಂತ ಅಂದ್ರೆ ಸೇಮ್ ಇದೇ ತರಾನೇ ಎಲ್ಲಾನು ಹಾಕೊಂಡು ನೀಟಾಗಿ ತರಕಾರಿ ಎಲ್ಲ ಬೇಯೋವರ್ಗುನು ಬೇಯಿಸ್ಕೊಳ್ಳಿ. ಆದ್ರೆ ಕುಕ್ಕರ್ ಅಲ್ಲಿ ಮಾಡೋರು ಈ ಟೈಮಲ್ಲಿ ನುಗ್ಗೆಕಾಯಿನ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ. ಆಮೇಲೆ ನುಗ್ಗೆಕಾಯಿ ಒಂದ್ ಸ್ವಲ್ಪನೂ ನಿಮ್ಗೆ ಸಿಗೋದಿಲ್ಲ, ಪೂರ್ತಿಯಾಗಿ ಬೆಂದೋಗ್ಬಿಡತ್ತೆ. ಸೊ ಈ ತರ ಒಂದ್ ರೌಂಡ್ ಮಿಕ್ಸ್ ಮಾಡ್ಕೊಂಡು ಇದನ್ನ ಒಂದು 2 ವಿಷಲ್ ಕೂಗಿಸಿ ಇಟ್ಕೊಂಡಿದೀನಿ ನಾನು. ಇವಾಗ ಇನ್ನೊಂದ್ ಕಡೆ ಒಂದು ಪಾತ್ರೆನ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದೀನಿ. ನೀವೇನಾದ್ರೂ ಎಣ್ಣೆ ಇಷ್ಟ ಪಡದೆ ಇರೋರಿದ್ರೆ ಎಣ್ಣೆ ಬದಲಾಗಿ ತುಪ್ಪ ಕೂಡ ನೀವು ಯೂಸ್ ಮಾಡ್ಬೋದು. ತುಪ್ಪ ಹಾಕೋದ್ರಿಂದ ಸಾಂಬಾರ್ ಘಮ ಇನ್ನೂ ಜಾಸ್ತಿ ಆಗತ್ತೆ. ತುಪ್ಪದ ಒಗ್ಗರಣೆ ಹಾಕಿದ್ರೆ ಎಲ್ಲಾ ಅಡ್ಗೆಗೂ ಅಷ್ಟೇನೆ ತುಂಬಾ ನೆಕ್ಸ್ಟ್ ಲೆವೆಲ್ ಅದು ಫ್ಲೇವರ್ ಅಂತಾನೆ ಹೇಳ್ಬೋದು. ಸೊ ಇವಾಗ ಇದಕ್ಕೆ ಒಂದ್ 1/4 ಚಮಚ ಆಗೋಷ್ಟು ನಾನಿಲ್ಲಿ ಸಾಸಿವೆನ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಇತ್ತು ಅಂತ ಅಂದ್ರೆ ಅಥವಾ ನಿಮ್ ಹತ್ರ ಇದ್ರೆ ನೀವು ಈ ಟೈಮಲ್ಲಿ ಹಿಂಗು ಕೂಡ ಹಾಕೋಬಹುದು. ನನ್ಗೆ ಹಿಂಗ ಹಾಕೋದ್ ಮರ್ತೋಯ್ತು, ಹಂಗಾಗಿ ನಾನು ಹಾಕಿಲ್ಲ. ಆದ್ರೆ ನೀವು ಮಿಸ್ ಮಾಡ್ದಿರಾ ಹಿಂಗನ್ನ ಸೇರಿಸ್ಕೊಳ್ಳಿ. ನಂತರ ಒಂದೆಷ್ಟಾಗುವಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಹಾಗೇನೆ ಇದೇ ಟೈಮಲ್ಲಿ ನಿಮ್ಗೆ ಏನಾದ್ರು ಬೇಕಾದ್ರೆ 1-2 ಒಣಮೆಣಸಿನ್ಕಾಯಿ ಕೂಡ ಮುರಿದ್ಬಿಟ್ಟು ಸೇರಿಸ್ಕೊಳ್ಳಿ. ಸೊ ಇವಾಗ ಒಂದು ಈರುಳ್ಳಿಲಿ ಅರ್ಧ ಈರುಳ್ಳಿನ ತಗೊಂಡಿದ್ದೀನಿ ನಾನು. ಒಂದು ಈರುಳ್ಳಿ ಕಂಪ್ಲೀಟ್ ಆಗಿ ತಗೊಂಡಿಲ್ಲ, ಒಂದು ಅರ್ಧ ಈರುಳ್ಳಿನ ಸ್ವಲ್ಪನೇ ಕಟ್ ಮಾಡ್ಬಿಟ್ಟು ಈ ತರ ಸೇರಿಸ್ಕೊಂಡಿದ್ದೀನಿ. ನಿಮ್ ಇಷ್ಟ, ನೀವು ಹೇಗಾದ್ರೂ ಕಟ್ ಮಾಡ್ಕೊಳ್ಬಹುದು. ನಾನು ಈ ತರ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಮತ್ತೆ ನೀವು ಯಾವ್ದೇ ಒಗ್ಗರಣೆ ಹಾಕ್ಬೇಕಾದ್ರೂ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡಿ. ನೀವು ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ಮೇಲೆ ನೀವು ಒಗ್ಗರಣೆಗೆ ನೀವೇನಾದ್ರೂ ಬೇಯಿಸಿಟ್ಕೊಂಡಿರೋ ತರಕಾರಿ ಸಾಂಬಾರ್ ಇದನ್ನ ಹಾಕೋದ್ರಿಂದ ಅದ್ರ ಟೇಸ್ಟ್ ಗಿಂತ ಹೆಚ್ಚಾಗಿ ಅದ್ರ ಫ್ಲೇವರ್ ಇರತ್ತಲ್ವಾ ಅದು ಘಮ 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 ಅಂತ ಮನೆಯೆಲ್ಲ ತುಂಬ್ಕೊಳತ್ತೆ. ಸೊ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಈರುಳ್ಳಿನೇ ಹಾಕೋದಿಲ್ಲ ಒಗ್ಗರಣೆಗೆ. ಸೊ ನೀವು ಹಾಕೊಳ್ಳಿ, ಈರುಳ್ಳಿ ಹಾಕೋದ್ರಿಂದ ಘಮ ಚೆನ್ನಾಗಿರತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರತ್ತೆ. ಇವಾಗ ನಾನು ಮೊದ್ಲೇ ಉಪ್ಪು ಅರ್ಶಿನ ಹಾಕ್ಬಿಟ್ಟು ನುಗ್ಗೆಕಾಯಿನ ಒಂದು 1/4 ಭಾಗದಷ್ಟು ಬೇಯಿಸಿಟ್ಕೊಂಡಿದ್ದೆ. ಕಂಪ್ಲೀಟ್ ಆಗಿನೂ ಬೇಯಿಸ್ಕೊಳಕ್ ಹೋಗ್ಬಾರ್ದು,
ಒಂದು ಅರ್ಧ ಅಥವಾ ಮುಕ್ಕಾಲ್ ಭಾಗದಷ್ಟು ಬೇಯಿಸಿಟ್ಕೊಳ್ಳಿ. ಯಾಕಂದ್ರೆ ಸಾಂಬಾರ್ ಮತ್ತೆ ಕುದಿಸ್ತೀವಲ್ವಾ, ಅವಾಗ ಪೂರ್ತಿಯಾಗಿ ಬೆಂದೋಗ್ಬಿಡತ್ತೆ. ನೀವು ಫುಲ್ ಆಗಿ ಬೇಯಿಸಿಟ್ಕೊಂಡು ಹಾಕೊಳಕ್ ಹೋದ್ರೆ ನುಗ್ಗೆಕಾಯಿ ಸಿಗಲ್ಲ. ಹಾಗಾಗಿ ಒಂದು ಅರ್ಧ ಅಥವಾ ಮುಕ್ಕಾಲ್ ಭಾಗದಷ್ಟು ಬೇಯಿಸಿ ಇಟ್ಕೊಳ್ಳಿ. ನೀವು ಒಗ್ಗರಣೆ ಹಾಕಿದ ನಂತರ ನುಗ್ಗೆಕಾಯಿನ ಫಸ್ಟ್ ಹಾಕಿ ಫ್ರೈ ಮಾಡ್ಕೊಂಡು ನಂತರ ನೀವು ಕುಕ್ಕರ್ ಅಲ್ಲಿ ಕೂಗ್ಸಿಟ್ಕೊಂಡಿರ್ತೀರಾ ಅಲ್ವಾ, ತರಕಾರಿ ಎಲ್ಲ ಬೇಯಿಸಿ ಇಟ್ಕೊಂಡಿರ್ತೀರಾ ಅಲ್ವಾ, ಅದನ್ನ ಅದೇ ಪಾತ್ರೆನಲ್ಲಿ ಹಾಕೊಳ್ಳಿ. ಹಾಕೊಂಡಿದ ನಂತರ ನಿಮ್ಗೆ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ಅಂತ ನೋಡ್ಕೊಂಡು ನೀವು ನೀರನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಹದ ನಿಮ್ಗೆ ಯಾವ ತರ ಬೇಕು ಆ ತರ. ಇದು ಆಲ್ಮೋಸ್ಟ್ ನಿಮ್ಗೆ ಮದುವೆ ಮನೆ ಶೈಲಿನಲ್ಲೇ ಸಾಂಬಾರು. ಇದು ಸಾಮಾನ್ಯವಾಗಿ ಮದುವೆ ಮನೆ ಸಾಂಬಾರು ಅಥವಾ ದೇವಸ್ಥಾನದ ಸಾಂಬಾರು ಅಂದ್ರೆ ತುಂಬಾ ಜನರಿಗೆ ಇಷ್ಟ ಆಗತ್ತೆ, ಅದ್ರಲ್ಲಿ ನಾನು ಒಬ್ಳು. ಸೊ ಇದೇ ಸಾಂಬಾರ್ ಪೌಡರ್ ನ ಹೇಗ್ ಮಾಡೋದು ಅಂತ, ಅಂದ್ರೆ ಮದುವೆ ಮನೆಯಲ್ಲಿ ಮಾಡುವಂತ ಸಾಂಬಾರ್ ಪೌಡರ್ ಆಗಿರ್ಬೋದು ಅಥವಾ ದೇವಸ್ಥಾನದಲ್ಲಿ ಮಾಡುವಂತ ಸಾಂಬಾರ್ ಪೌಡರ್ ಆಗಿರ್ಬೋದು, ಹೇಗ್ ಮಾಡೋದು ಅಂತ ನಾನು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಟೈಮ್ ಇತ್ತು ಅಂತ ಅಂದ್ರೆ ಹೋಗಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇವಾಗ ನಾನು ಒಂದು 2-3 ಚಮಚ ಆಗುವಷ್ಟು ಸಾಂಬಾರ್ ಪೌಡರ್ ನ ಹಾಕೊಂಡಿದ್ದೀನಿ. ಅದು ಮದುವೆ ಮನೆ ಶೈಲಿನಲ್ಲಿ ಮಾಡಿರುವಂತಹ ಸಾಂಬಾರ್ ಪೌಡರ್. ಅದ್ರ ರೆಸಿಪಿ ನನ್ನ ಚಾನಲ್ ಅಲ್ಲಿ ಇದೆ, ಒಂದ್ಸಲ ಹೋಗಿ ಚೆಕ್ ಮಾಡಿ. ನಂತರ ಒಂದು 1/4 ಚಮಚ ಆಗುವಷ್ಟು ಖಾರದ ಪುಡಿನ ಹಾಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಿಮ್ಗೆ ಸೇಮ್ ಟು ಸೇಮ್ ಅದೇ ಫ್ಲೇವರ್ ಬೇಕು, ಮದುವೆ ಮನೆ ಫ್ಲೇವರೇ ಬೇಕು ಅಂತ ಅಂದ್ರೆ ನಾನ್ ಮಾಡಿರೋ ತರನೇ ಸಾಂಬಾರ್ ಪೌಡರ್ ನ ನೀವು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ಕೊಂಡು ಹಾಕೊಳ್ಳಿ. ಅವಾಗ ಹುರಿದು ಅವಾಗ ಮಾಡಿದ್ರೆ ಇನ್ನೂ ಚೆನ್ನಾಗಿರತ್ತೆ. ಸೊ ಆ ತರ ಮಾಡೋದ್ರಿಂದ ಸಾಂಬಾರು ರುಚಿನೂ ಚೆನ್ನಾಗಿರತ್ತೆ, ಘಮನೂ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನ ಒಂದ್ 2 ನಿಮಿಷ ನಾನು ಕುದಿಯೋದಕ್ ಬಿಟ್ಟಿದ್ದೀನಿ. ನೋಡಿ ಕುದಿ ಬಂದಿದೆ. ಇವಾಗ ಮೊದ್ಲೇ ನಾವು ತರಕಾರಿ ಎಲ್ಲಾನು ಬೇಯಿಸಿಟ್ಕೊಂಡಿರೋದ್ರಿಂದ ತುಂಬಾ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ. ನಾವು ತುಂಬಾ ಹೊತ್ತು ಕುದಿಸಿದ್ವಿ ಅಂತಂದ್ರೆ ಒಂದು ಕೂಡ ನುಗ್ಗೆಕಾಯಿ ಸಿಗಲ್ಲ. ಸೊ ಹಾಗಾಗಿ ಆದಷ್ಟು ಕಡಿಮೆ ಕುದಿಸ್ಕೊಳ್ಳಿ. ನಂತರ ಕುದಿದ ನಂತರ ಲಾಸ್ಟ್ ಅಲ್ಲಿ ಸ್ಟವ್ನ ಆಫ್ ಮಾಡೋದಕ್ಕೆ 1-2 ನಿಮಿಷ ಇದೆ ಅನ್ಬೇಕಾದ್ರೆ ನಾನಿಲ್ಲಿ ಒಂದ್ ಸ್ವಲ್ಪ ಹುಣಸೆಹಣ್ಣು ರಸನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಗೆ ಆಪ್ಷನ್ ಅಲ್ಲೂ ಬೇಕಾದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ನಾನು ನಾಟಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಮೇನ್ ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬೋದು ಈ ಸಾಂಬಾರ್ಗೆ. ನಾಟಿ ಕೊತ್ತಂಬರಿ ಸೊಪ್ಪು ಒಂಥರ ಹೈಲೈಟ್. ನಾವ್ ಇದನ್ನ ಮಿಸ್ ಮಾಡಿದ್ವಿ ಅಂತ ಅಂದ್ರೆ ಆ ಟೇಸ್ಟ್ ಹೊರಟೋಗ್ಬಿಡತ್ತೆ, ಮತ್ತೆ ನಮ್ಗೆ ಆ ಘಮ ಕೂಡ ಬರಲ್ಲ. ಲಾಸ್ಟ್ ಅಲ್ಲಿ ಈ ತರ ನಾಟಿ ಕೊತ್ತಂಬರಿ ಸೊಪ್ಪನ್ನ ಹಾಕೋದ್ರಿಂದ ಘಮನು ಚೆನ್ನಾಗ್ ಬರತ್ತೆ, ಟೇಸ್ಟ್ ಚೆನ್ನಾಗಿರತ್ತೆ. ಹಾಗಾಗಿ ನಾನು 2 ಸಲ ಹಾಕೊಂಡಿದ್ದೀನಿ. ಇದನ್ನ ಜಾಸ್ತಿ ಹಾಕೋದ್ರಿಂದ ನಮ್ಗೆ ಘಮ ಅನ್ನೋದು ತುಂಬಾ ಚೆನ್ನಾಗ್ ಬರುತ್ತೆ. ಹಂಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ. ನಾಟಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ನೀವು ಸ್ಟವ್ನ ಆಫ್ ಮಾಡ್ಕೊಂಡ್ರಿ ಅಂತ ಅಂದ್ರೆ ನಿಮ್ಗೆ ಸಖತ್ ಟೇಸ್ಟಿ ಆಗಿರುವಂತಹ ಒಂದು 5-10 ನಿಮಿಷದೊಳಗಡೆ ಆಗುವಂತಹ ಕ್ವಿಕ್ ಸಾಂಬಾರು ಮತ್ತೆ ಸೋಂಬೇರಿ ಸಾಂಬಾರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬೇಗ ಆಗೋಗತ್ತೆ, ಅಷ್ಟೊಂದೇನ್ ಕೆಲ್ಸನೂ ಇರಲ್ಲ. ಸೊ ಬೇಗ ಆಗುವಂತಹ ಸಾಂಬಾರ್ ಆಗತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ತಿಳಿಸಿ. ಹಾಗೇನೆ ಇರೆಲ್ಲ ಹೊಸಬ್ರು ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ.